Dear all, in this session, we will discuss on email writing skills. ಇಮೇಲ್ ರೈಟಿಂಗ್ ಸ್ಕಿಲ್ ಅನ್ನೋದರ ಬಗ್ಗೆ ನಾವು ಈ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡೋಣ. ಇದರಲ್ಲಿ ಯಾಕೆ ಇಮೇಲ್ ರೈಟಿಂಗ್ ಸ್ಕಿಲ್ ಅನ್ನೋಂಥದ್ದು ಅತಿ ಮುಖ್ಯವಾಗಿದೆ ಇತ್ತೀಚಿನ ದಿನಗಳಲ್ಲಿ ಅನ್ನುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ನಮ್ಮೆಲ್ಲರಿಗೂ ಕೂಡ ಇಮೇಲ್ ರೈಟಿಂಗ್ ಬರುತ್ತೆ, ಆದರೆ ನಾವು ಕೆಲವೊಂದು ಫ್ಯಾಕ್ಟರ್ಸ್ ನ ಕನ್ಸಿಡರ್ ಮಾಡಿಕೊಂಡು ಇಮೇಲ್ ನ ಬರಿಬೇಕಾಗತ್ತೆ. ಆ ಬರೆಯುವಷ್ಟು ಸ್ಕಿಲ್ ನಮ್ಮಲ್ಲಿ ಇದೆಯಾ ಅನ್ನುವಂಥದ್ದು ನಮ್ಮಲ್ಲಿ ಮೂಡುವಂತಹ ಮೊದಲನೇ ಪ್ರಶ್ನೆ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಮೊದಲು ಇಮೇಲ್ ರೈಟಿಂಗ್ ಅಂದ್ರೆ ಏನು, ಅದನ್ನ ಬರೆಯೋದು ಹೇಗೆ, ಅದರಲ್ಲಿ ಬರುವಂತ ಎಲಿಮೆಂಟ್ಸ್ ಅಂದ್ರೆ ಏನು, ಅದನ್ನು ಬರೆಯೋದಕ್ಕೆ ಯಾವ್ಯಾವ ಇಟಿಕ್ವಿಟ್ಸ್ ನಾವು ಫಾಲೋ ಮಾಡಬೇಕು ಅನ್ನುವಂಥದ್ದನ್ನ ಈ ಸೆಷನ್ ಅಲ್ಲಿ ನೀವು ನೋಡಬಹುದು, ಕಲಿಯಬಹುದು, ಹಾಗೂ ನಿಮ್ಮವರ ಜೊತೆ ಇದನ್ನ ಶೇರ್ ಮಾಡಿಕೊಂಡು ಅವರಿಗೂ ಕೂಡ ಕಲಿಯಲಿಕ್ಕೆ ಹೆಲ್ಪ್ ಮಾಡಬಹುದು. ಸೊ ಲೆಟ್ಸ್ ಬಿಗಿನ್ ವಿತ್ ಇಮೇಲ್. ಇಮೇಲ್ ಅಂದ್ರೆ ಏನು? ಇಟ್ ಈಸ್ ಅ ಶಾರ್ಟ್ ಫಾರ್ ಎಲೆಕ್ಟ್ರಾನಿಕ್ ಮೇಲ್, ಇಮೇಲ್ ಆರ್ ಇಮೇಲ್. ಈ ಮೇಲ್ ಅಂತ ನಾವು ಇಲ್ಲಿ ಏನ್ ಹೇಳ್ತಾ ಇದೀವಿ, ಅದು ಇಮೇಲ್ ಅನ್ನೋದಕ್ಕೆ ಒಂದು ಶಾರ್ಟ್ ಫಾರ್ಮ್ ಆಗಿದೆ. ಇ ಅಂದ್ರೆ ಎಲೆಕ್ಟ್ರಾನಿಕ್, ಮೇಲ್ ಅಂದ್ರೆ ನಾವು ಕಳಿಸುವಂತಹ ಒಂದು ಮೇಲ್, ಅದಕ್ಕೆ ಅದನ್ನ ಈ ಮೇಲ್ ಅಂತ ಅವರು ಕರೀತಾರೆ. ದ ಫಸ್ಟ್ ಇಮೇಲ್ ವಾಸ್ ಸೆಂಟ್ ಬೈ ರೇ ಟಾಮ್ಲಿನ್ಸನ್ ಇನ್ 1971. ಇದು 1971ರಲ್ಲಿ ಫಸ್ಟ್ ಟೈಮ್ ಇಮೇಲ್ ಅನ್ನುವಂಥದ್ದು ಮಾಡಲಾಯ್ತು. ಅದನ್ನ ರೇ ಟಾಮ್ಲಿನ್ಸನ್ ಅನ್ನುವಂತಹ ಒಬ್ಬ ವ್ಯಕ್ತಿ ಫಸ್ಟ್ ಇಮೇಲ್ ಅನ್ನ ಕಳಿಸ್ತಾನೆ. ಇನ್ಫಾರ್ಮೇಶನ್ ಸ್ಟೋರ್ಡ್ ಆನ್ ಅ ಕಂಪ್ಯೂಟರ್ ದಟ್ ಈಸ್ ಎಕ್ಸ್ಚೇಂಜ್ ಬಿಟ್ವೀನ್ ಟು ಯೂಸರ್ಸ್ ಓವರ್ ಅ ಕಮ್ಯುನಿಕೇಶನ್. ಯಾವಾಗ ನೀವು ಒಬ್ಬ ವ್ಯಕ್ತಿಗೆ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಶನ್ ನೀವು ಕಮ್ಯುನಿಕೇಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಾ ಬೈ ಯೂಸಿಂಗ್ ಅ ಕಂಪ್ಯೂಟರ್ ಇಂದ ನಿಮ್ಮ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಾ, ಅದನ್ನ ನಾವು ಇಮೇಲ್ ಅಂತ ಕರಿತೀವಿ. ಅ ಮೆಸೇಜ್ ದಟ್ ಮೇ ಕಂಟೈನ್ ಟೆಕ್ಸ್ಟ್, file, images or other attachments sent through a network to a specified individuals or group of individuals. ಇಲ್ಲಿ ನಾವು ಯಾವುದೇ ರೀತಿಯಾದಂತಹ ಟೆಕ್ಸ್ಟ್ ಅಂದ್ರೆ ಒಂದು ಮೆಸೇಜ್ ವರ್ಡ್ ಫಾರ್ಮ್ಯಾಟ್ ಅಲ್ಲಿ ಇರುವಂತದ್ದನ್ನ ನಾವು ಟೆಕ್ಸ್ಟ್ ಅಂತ ಕರಿತೀವಿ. ಫೈಲ್ಸ್ ಲೈಕ್ ಈಗ PDF, ಒಂದು PPT, ಯಾವುದೇ ರೀತಿಯಾದಂತಹ ಒಂದು ಎಕ್ಸೆಲ್ ಶೀಟ್ ಆಗಿರ್ಬೋದು, ಯಾವುದೂ ಕೂಡ ಒಂದು ಅಟ್ಯಾಚ್ಮೆಂಟ್ ಆಗಿ ನೀವು ಕಳಿಸ್ಬೇಕು ಅಂದ್ರೆ ಅದನ್ನ ನಾವು ಫೈಲ್ ಡಾಕ್ಯುಮೆಂಟ್ ಅಂತ ಕರಿತೀವಿ. ಈವನ್ ನೀವು ಫೋಲ್ಡರ್ಸ್ ಕೂಡ ನೀವು ಸೆಂಡ್ ಮಾಡ್ಬೋದು. ಇಮೇಜಸ್, ಪಿಕ್ಚರ್ಸ್, ಗಿಫ್ಟ್ಸ್, ಅದನ್ನು ಕೂಡ ನಾವು ಸೆಂಡ್ ಮಾಡ್ಬೋದು. ಯಾವುದೇ ರೀತಿಯಾದಂತಹ ಅಟ್ಯಾಚ್ಮೆಂಟ್ ನ ಒಬ್ಬ ಇಂಡಿವಿಜುವಲ್ ಇನ್ನೊಬ್ಬ ಇಂಡಿವಿಜುವಲ್ಗೆ ಅಥವಾ ಗ್ರೂಪಿಗೆ ಸೆಂಡ್ ಮಾಡ್ಬೇಕಾದ್ರೆ ನಾವು ಇಮೇಲ್ ಅನ್ನ ಯೂಸ್ ಮಾಡ್ಕೊಂಡು ಮಾಡಬಹುದು. ದ ಮೇನ್ ಕಮ್ಯುನಿಕೇಶನ್ ಟೂಲ್ ಈಸ್ ಬಿಸ್ನೆಸ್. ಇಲ್ಲಿ ಅತಿ ಮುಖ್ಯವಾಗಿ ನಾವು ಇಮೇಲ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಬಿಸ್ನೆಸ್ ಅಲ್ಲಿ. ಬಿಕಾಸ್ ಬಿಸ್ನೆಸ್ ಮಾಡುವಾಗ ನಾವು ಫಾರ್ಮಲ್ ಕಮ್ಯುನಿಕೇಶನ್ ನ ಮೇಂಟೈನ್ ಮಾಡ್ತೀವಿ. ಅಂತ ಟೈಮಲ್ಲಿ ಇಮೇಲ್ ಅತಿ ಮುಖ್ಯವಾಗುತ್ತೆ. ನಮ್ಮ ಇನ್ಫಾರ್ಮಲ್ ಕಮ್ಯುನಿಕೇಶನ್, ನಮ್ಮ ಡೇ ಟು ಡೇ ರೂಟೀನ್ ಕಮ್ಯುನಿಕೇಶನ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ಯೂಶಲಿ ವಾಟ್ಸಪ್, ಫೇಸ್ಬುಕ್, ಈ ರೀತಿಯಾದಂತಹ ಸೋಷಿಯಲ್ ನೆಟ್ವರ್ಕಿಂಗ್ ಟೂಲ್ಸ್ ನ, ಅಪ್ಲಿಕೇಶನ್ಸ್ ನ ಯೂಸ್ ಮಾಡ್ಕೊಂಡು ನಾವು ಯಾವುದೇ ರೀತಿಯಾದಂತಹ ಮೆಸೇಜಸ್, ಡಾಕ್ಯುಮೆಂಟ್ಸ್, ಇಮೇಜಸ್ ಅನ್ನೆಲ್ಲ ಶೇರ್ ಮಾಡ್ತೀವಿ. ಬಟ್ ಪ್ರೊಫೆಷನಲ್ ಆಗಿ ನಾವು ಬಿಹೇವ್ ಮಾಡುವಾಗ, ಅಫಿಷಿಯಲ್ ಆಗಿರುವಾಗ, ಫಾರ್ಮಲ್ ಆಗಿರುವಾಗ ಇಮೇಲ್ ಅನ್ನ ನಾವು ಯೂಸ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ನೀವು ಇಮೇಲ್ ಅನ್ನ ಕಲಿಯುವಂತದ್ದು ಕೂಡ ಅತಿ ಮುಖ್ಯವಾಗುತ್ತೆ. ನೀವು ಇಮೇಲ್ ಅನ್ನ ಕಲಿತಾಗ ನೀವು ಆಸ್ ಅ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಅಥವಾ ನೀವು ಆಸ್ ಅ ಎಂಪ್ಲಾಯಿ ಆಫ್ ಸಮ್ ಆರ್ಗನೈಸೇಷನ್ ಆಗಿರ್ಬೋದು, ಕೆಲವೊಂದನ್ನ ಕನ್ಸಿಡರ್ ಮಾಡ್ಕೊಂಡು ಇಮೇಲ್ಸ್ ನ ಫಾರ್ಮ್ಯಾಟ್ ಮಾಡಬೇಕಾಗುತ್ತೆ. ಸೊ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ದಟ್ ಯು ಶುಡ್ ನೋ ಹೌ ಟು ಫಾರ್ಮ್ ಅನ್ ಇಮೇಲ್. ನೆಕ್ಸ್ಟ್, ರಿಫ್ಲೆಕ್ಟ್ ಅವರ್ ಪ್ರೊಫೆಷನಲ್ ಇಮೇಜ್. ಯಾವಾಗ ನಿಮಗೆ ಕರೆಕ್ಟ್ ಆಗಿ ಇಮೇಲ್ ಫಾರ್ಮ್ ಮಾಡಕ್ ಬರುತ್ತೆ, ಅದು ನಿಮ್ಮ ಪ್ರೊಫೆಷನಲ್ ಇಮೇಜ್ ಅನ್ನ ಬಿಲ್ಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಕ್ಯಾನ್ ಗಿವ್ ಅ ಪುವರ್ ಇಂಪ್ರೆಷನ್ ಆಫ್ ಯು ಅಂಡ್ ಯುವರ್ ಕಂಪನಿ. ಈಗ ನೀವು ಸರಿಯಾಗಿ ಒಂದು ಇಮೇಲ್ ನ ಕರೆಕ್ಟ್ ಆಗಿ ಇನ್ಕ್ಲೂಡ್ ಮಾಡಬೇಕಾದಂತಹ ಇನ್ಫಾರ್ಮೇಶನ್ ಇನ್ಕ್ಲೂಡ್ ಮಾಡದಲೆ ಬೇರೊಂದು ಇನ್ಫಾರ್ಮೇಶನ್, ಅನ್ನೆಸೆಸರಿ ಇನ್ಫಾರ್ಮೇಶನ್ ನೀವು ಇನ್ಕ್ಲೂಡ್ ಮಾಡಿ ಇಮೇಲ್ ಮಾಡುವಂತದ್ರಿಂದ ಅದು ನಿಮ್ಮ ಕಂಪನಿಯ ಮತ್ತೆ ನಿಮ್ಮ ಬಗ್ಗೆ ಒಂದು ಪುವರ್ ಇಂಪ್ರೆಷನ್ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಈಸಿಯರ್ ಟು ಮಿಸ್ಇಂಟರ್ಪ್ರೆಟ್ ದೆನ್ ಸ್ಪೀಚ್. ಇಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ, ಈಗ ನಾವು ಮಾತಾಡುವಾಗ, ಈಗ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ನೀವು ಕೇಳಿಸ್ಕೊಳ್ತಾ ಇದ್ದೀರಾ, ಕಲಿತಾ ಇದ್ದೀರಾ.
ಸೊ ಇಲ್ಲಿ ನಿಮಗೆ ನಾನು ಏನ್ ಆಕ್ಚುಲಿ ಮಾತಾಡ್ತಾ ಇದ್ದೀನಿ ಅನ್ನುವಂಥದ್ದು ಅರ್ಥ ಆಗ್ತಾ ಇದೆ. ಬಟ್ ಇಮೇಲ್ ಅಲ್ಲಿ ಒಬ್ಬ ವ್ಯಕ್ತಿ ಒಂದು ಮೆಸೇಜ್ ನ ವರ್ಡ್ ಅಲ್ಲಿ ಟೆಕ್ಸ್ಟ್ ಫಾರ್ಮ್ಯಾಟ್ ಅಲ್ಲಿ ಸೆಂಡ್ ಮಾಡೋದ್ರಿಂದ ಇನ್ನೊಬ್ಬ ವ್ಯಕ್ತಿ ತಿಳಿದುಕೊಳ್ಳುವಂತಹ ರೀತಿನೇ ಬೇರೆ ಆಗಿರ್ಬೋದು. ನಾವು ಅದನ್ನ ಪರ್ಸೆಪ್ಷನ್ ಅಂತ ಹೇಳ್ತೀವಿ. ಆ ವ್ಯಕ್ತಿಯ ಆಟಿಟ್ಯೂಡ್ ಬಿಹೇವಿಯರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಈ ವ್ಯಕ್ತಿ ಫ್ರೇಮ್ ಮಾಡಿ ಈ ಇಮೇಲ್ ನ ಫ್ರೇಮ್ ಮಾಡಿ ಕಳ್ಸಿರ್ತಾನಲ್ಲ, ಈ ವ್ಯಕ್ತಿಯ ಆಟಿಟ್ಯೂಡ್ ಬಿಹೇವಿಯರ್ ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಇಸ್ ದಟ್ statistic how show that today's employees spend as much as 40% of their work hours just dealing with emails. This is true. ನೀವು ಒಂದು ಕಂಪನಿನಲ್ಲಿ ಕೆಲಸ ಮಾಡುವಾಗ, ಓಕೆ, ಅದು ನೀವೇ ಓನರ್ ಆಗಿದ್ರು ಕೂಡ ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಟೆಕ್ನಾಲಜಿ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದೀವಿ. ಹೌದು, ನಾನು ಒಪ್ಪುತ್ತೀನಿ, ಟೆಕ್ನಾಲಜಿನ ಮಾಡಿದ್ದು ನಾವೇ ಮನುಷ್ಯರು. ಆದರೂ ಕೂಡ ನಾವು ಟೆಕ್ನಾಲಜಿ ಇಲ್ದಲೆ ಬದುಕೋದು ಕಷ್ಟ. ಯಾಕೆಂದ್ರೆ ಇಮೇಲ್ ಅನ್ನೋದನ್ನೇ ಎಕ್ಸಾಂಪಲ್ ಆಗಿ ತಗೊಂಡ್ರು ಕೂಡ ನೀವು ಕೂತಿದ ಜಾಗದಲ್ಲಿ ಯಾವುದೋ ದೇಶದಲ್ಲಿ ಇರುವಂತಹ ವ್ಯಕ್ತಿಗೆ ಇಮಿಡಿಯೇಟ್ ಆಗಿ ವಿತಿನ್ 30 ಸೆಕೆಂಡ್ಸ್ 50 ಸೆಕೆಂಡ್ ಮ್ಯಾಕ್ಸ್ ಟು ಮ್ಯಾಕ್ಸ್ ವಿತಿನ್ ಅ ಮಿನಿಟ್ ನೀವು ಯಾವುದೋ ಒಂದು ಇಮೇಲ್ ಡೀಟೇಲ್ಸ್ ಅನ್ನ ಕಳಿಸ್ಬಿಡ್ಬೋದು. ಅಷ್ಟು ಒಂದು ಬೆನಿಫಿಟ್ ಇರುವಂತಹ ಒಂದು ಕಾನ್ಸೆಪ್ಟ್ ಅಂದ್ರೆ ಇಮೇಲ್, ಒಂದು ಟೂಲ್ ಆಫ್ ಕಮ್ಯುನಿಕೇಶನ್ ಅಂದ್ರೆ ಇಮೇಲ್. ಸೊ ಅದಕ್ಕೋಸ್ಕರನೇ ಈಗ 40% ಆಫ್ ದ ಎಂಪ್ಲಾಯೀಸ್, ಒಂದು ಕಂಪನಿನಲ್ಲಿ ಕೆಲಸ ಮಾಡುವಂತ 40% ಎಂಪ್ಲಾಯೀಸ್ ಏನ್ ಮಾಡ್ತಾರೆ ಅಂದ್ರೆ ಈಗ 8 ಅವರ್ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ದಿನಕ್ಕೆ ಅಂದ್ರೆ ಅದರಲ್ಲಿ 40% ಅಷ್ಟು ಕೆಲಸ ಅವ್ರು ಇಮೇಲ್ ಅಲ್ಲೇ ಸ್ಪೆಂಡ್ ಮಾಡ್ತಾರೆ. ಸೊ ಅದಕ್ಕೆ ಇಮೇಲ್ ಅನ್ನುವಂಥದ್ದು ಅತಿ 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 ಮುಖ್ಯವಾದಂತಹ ಒಂದು ಮೀಡಿಯಂ ಆಫ್ ಕಮ್ಯುನಿಕೇಶನ್. ಸೊ ಇದರ ಬಗ್ಗೆ ನಾವು ಇನ್ನು ತಿಳ್ಕೊಳ್ಳೋಣ ಈ ವಿಡಿಯೋನಲ್ಲಿ. ಲೆಟ್ಸ್ ಬಿಗಿನ್. ವಾಟ್ ಇಸ್ ಇಮೇಲ್ ಅಂಡ್ ಹೌ ಮೆನಿ ಟೈಪ್ಸ್ ಆಫ್ ಇಮೇಲ್ಸ್ ವಿ ಯೂಸ್ ಇನ್ ಇಂಡಿಯಾ. ನಮ್ಮ ಇಂಡಿಯಾದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಜಿಮೇಲ್, ಗೂಗಲ್ ಮೇಲ್ ಅಂತ ಏನಿದೆ ಅದನ್ನ ನಾವು ಯೂಸ್ ಮಾಡ್ತೀವಿ. outlook.com ನ ಯೂಸ್ ಮಾಡ್ತೀವಿ. ಯಾಹೂ ಮೇಲ್, AOL ಮೇಲ್, ಜೋಹೋ ಮೇಲ್, mail.com, indexmail.com, proton mail, GMX ಇಮೇಲ್, iCloud ಮೇಲ್. ಈಗ ನಾವು ಫೇಮಸ್ ಆಗಿ ಯೂಸ್ ಮಾಡುವಂತದ್ದು ಜಿಮೇಲ್, ಔಟ್ಲುಕ್, ಯಾಹೂ ಮೇಲ್. ನೀವು ನೋಡೇ ಇರ್ತೀರಾ ಕೆಲವೊಬ್ರು. ಈಗ ನಿಮ್ಮ ಹೆಸರು ಏನೋ ಒಂದು ಇರುತ್ತೆ, ನಿಮ್ಮ ಹೆಸರ ಪಕ್ಕ ನೀವು ಎಕ್ಸಾಂಪಲ್ ಯೂಶಲಿ ನೀವು ಏನ್ ಮಾಡ್ತೀರಾ ಅಂದ್ರೆ ನಿಮ್ಮ ಹೆಸರು ಲೈಕ್ ದಿವ್ಯಾ ಅಂತ ಇರುತ್ತೆ ಅಂದ್ರೆ ಅದ್ರ ಪಕ್ಕ ನಿಮ್ಮ ಡೇಟ್ ಆಫ್ ಬರ್ತ್ ಏನಾದ್ರು ನಂಬರ್ ಹಾಕೊಂಡು @gmail.com ಅಂತ ನಿಮ್ಮ ಇಮೇಲ್ ಐಡಿನ ನೀವು ಪ್ರಿಪೇರ್ ಮಾಡ್ತೀರಾ. ಹಾಗೆ outlook.com ಕೂಡ ಹಾಗೆ. ಇಲ್ಲಿ ಜಿಮೇಲ್ ಇರುವಂತಹ ಜಾಗದಲ್ಲಿ outlook.com ಅಂತ ಬರುತ್ತೆ ಯಾವಾಗ ನೀವು ಔಟ್ಲುಕ್ ಇಂದ ನಿಮ್ಮ ಇಮೇಲ್ ನ ಪ್ರಿಪೇರ್ ಮಾಡ್ತೀರಾ. ಯಾಹೂ ಇಂದ ಮಾಡಿದಾಗ yahoo.com ಅಂತ ಬರುತ್ತೆ, yahoo.in ಅಂತ ಬರುತ್ತೆ. ಸೊ ಕೆಲವೊಂದು ನೀವು ಯಾವ ಕಂಪನಿಯಿಂದ ನೀವು ನಿಮ್ಮ ಇಮೇಲ್ ನ ಕ್ರಿಯೇಟ್ ಮಾಡ್ಕೊಳ್ತೀರಾ, ನಿಮ್ಮ ಹೆಸರು ಫಸ್ಟ್ ಅಟ್ವರೆಗೂ ನಿಮ್ಮ ಹೆಸರು ಸೇಮ್ ಇರುತ್ತೆ. ನಿಮಗೆ ಬೇಕಾಗಿರೋ ರೀತಿ ನೀವು ಕ್ರಿಯೇಟ್ ಮಾಡ್ಕೊಳ್ಬಹುದು ಇಲ್ಲಿಂದ ಇಲ್ಲಿವರೆಗೂ. ಬಟ್ ಇಲ್ಲಿಂದ ಇಲ್ಲಿವರೆಗೂ ಡಿಪೆಂಡಿಂಗ್ ಆನ್ ಯಾವ ಕಂಪನಿನಿಂದ ನೀವು ಇಮೇಲ್ ನ ಕ್ರಿಯೇಟ್ ಮಾಡಿದೀರಾ ಅನ್ನುವಂಥದ್ದು ಅಲ್ಲಿ ಚೇಂಜ್ ಆಗುತ್ತೆ. ಸೊ ನಿಮಗೆ ಒಂದು ಅರ್ಥ ಆಗ್ಬೇಕಾಗಿರುವಂತಹ ವಿಷಯ ಏನು ಅಂದ್ರೆ ಇಮೇಲ್ ಅಂದ್ರೆ ಎಲೆಕ್ಟ್ರಾನಿಕ್ ಮೇಲ್, ಇಮೇಲ್ ಅಂದ್ರೆ ಎಲೆಕ್ಟ್ರಾನಿಕ್ ಮೇಲ್. ಓಕೆ, ಸೊ ಇಮೇಲು ಜಿಮೇಲು ಒಂದೇ ಅಲ್ಲ. ಇಮೇಲು ಜಿಮೇಲ್ಗೂ ಇರುವಂತಹ ವ್ಯತ್ಯಾಸ ಏನು ಅಂದ್ರೆ ಇಮೇಲ್ ಎನ್ನುವಂಥದ್ದು ನೀವು ಎಲ್ಲಾ ಮೇಲ್ ಐಡಿಸ್ ಯಾವುದೇ ಕಂಪನಿ ಆದಂತಹ ಮೇಲ್ ಇಂದ ನೀವು ಇಮೇಲ್ ನ ಕ್ರಿಯೇಟ್ ಮಾಡ್ಬೋದು. ಬಟ್ ಈಗ ಜಿಮೇಲ್, ಔಟ್ಲುಕ್ ಅನ್ನುವಂಥದ್ದು ಇದು ಸ್ಪೆಸಿಫಿಕ್ ಕಂಪನಿಗಳಲ್ಲಿ ನೀವು ಮಾಡಿದಾಗ ಸ್ಪೆಸಿಫಿಕ್ ಆಗಿ ಈಗ ಗೂಗಲ್ ಕಂಪನಿಯಿಂದಾನೇ ನೀವು ಇಮೇಲ್ ನ ತಗೊಂಡಾಗ ಅದನ್ನ ಜಿಮೇಲ್ ಅಂತ ಕರಿತೀವಿ. ಸೊ ಇಮೇಲು ಜಿಮೇಲು ಸೇಮ್ ಅಲ್ಲ. ಇಮೇಲ್ ಅಂದ್ರೆ ಎಲೆಕ್ಟ್ರಾನಿಕ್ ಮೇಲ್ ಓವರ್ ಆಲ್ ಎಲ್ಲಾ ಕಂಪನಿಗಳಿಗೂ ಸೇರಿಸಿದ್ರೆ ನಾವು ಇಮೇಲ್ ಅಂತ ಹೇಳ್ತೀವಿ. ನೀವು ಯಾವಾಗ ಎಲೆಕ್ಟ್ರಾನಿಕ್ ಡಿವೈಸಸ್ ನ ಯೂಸ್ ಮಾಡ್ಕೊಂಡು ಒಂದು ಮೇಲ್ ಅನ್ನ ಮಾಡ್ತಿರೋ ಅದನ್ನ ನಾವು ಇಮೇಲ್ ಅಂತೀವಿ. ಯಾವಾಗ ಆ ಇಮೇಲ್ ಕಳ್ಸಲಿಕ್ಕೆ ನಿಮಗೆ ಒಂದು ಅಡ್ರೆಸ್ ಅಂತ ಬೇಕು, ಕರೆಕ್ಟ್ ಅಡ್ರೆಸ್ ಅಂತ ಬೇಕು. ಅಡ್ರೆಸ್ ನ ನಿಮ್ಮ ಹೆಸರ ಪಕ್ಕದಲ್ಲಿ ಆದ್ಮೇಲೆ ಯಾವ ಕಂಪನಿಯಿಂದ ನೀವು ಅಡ್ರೆಸ್ ನ ಪರ್ಚೇಸ್ ಮಾಡಿದೀರಾ ಇಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಫ್ರೀ ಆಫ್ ಕಾಸ್ಟ್ ಅಂದ್ರೆ ಅದನ್ನ ನಾವು ಆ ಸ್ಪೆಸಿಫಿಕ್ ಕಂಪನಿಯ
ಒಂದು ಮೇಲ್ ಅಂತ ಕರಿತೀವಿ. ಅದು ಜಿಮೇಲ್ ಆಗಿರ್ಬೋದು, ಔಟ್ಲುಕ್ ಆಗಿರ್ಬೋದು, ಯಾಹೂ ಆಗಿರ್ಬೋದು, AOL ಆಗ್ಬೋದು, ಝೊಹೋ ಆಗಿರ್ಬೋದು, mail.com ಆಗಿರ್ಬೋದು, ಯಾಂಡೆಕ್ಸ್, ಪ್ರೋಟಾನ್ ಮೇಲ್, GMX, iCloud, ಯಾವುದೇ ಮೇಲ್ ಆಗಿದ್ರು ಕೂಡ ಹಾಗೆ. ಸೊ ಇಷ್ಟು ಇಮೇಲ್ ನಾವು ನಮ್ಮ ಇಂಡಿಯಾದಲ್ಲಿ ಫೇಮಸ್ ಆಗಿ ಯೂಸ್ ಮಾಡುವಂತದ್ದು. ಇದು 3 ನೀವು ನೋಡೇ ಇದ್ದೀರಾ. ಇದು ಕೆಲವು ಕಂಪನಿಗಳನ್ನ ಪ್ರೈವೇಟ್ ದೊಡ್ಡ MNC ಕಂಪನಿಗಳು ಅವರು ಯೂಸ್ ಮಾಡುವಾಗ ಇಂಥ ಕಂಪನಿಗಳಿಂದಾನೇ ಅವರು ಖರೀದಿ ಮಾಡ್ತಾರೆ. ಯಾಕೆ ಅಂದ್ರೆ ಅವರಲ್ಲಿ ಒಂದು ಫಾರ್ಮಲ್ ರೀತಿಯಾದಂತಹ ಇಮೇಲ್ ಐಡಿಸ್ ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ವರ್ಕಿಂಗ್ ಇನ್ ಯಾವುದೋ ಒಂದು ಇನ್ಫೋಸಿಸ್ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಹೆಸರ ಪಕ್ಕ ಯಾವ ರೀತಿ ಬರುತ್ತೆ ಅದು ಇಮೇಲ್ ಅನ್ನುವಂಥದ್ದು. ಇದು ಲೈಕ್ ಏನೋ ಅವ್ರು ನಿಮಗೆ ಹೇಳ್ಬೋದು, 15@infosys.com ಆ ರೀತಿ. ಈಗ ನೀವು ಇನ್ಫೋಸಿಸ್ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ಫೋಸಿಸ್ದು ಬರುತ್ತೆ. ಹಾಗಂತ ಅರ್ಥ ಅದು ಇನ್ಫೋಸಿಸ್ದು ಅಂತ, ಇನ್ಫೋಸಿಸ್ ನಿಮ್ಮನ್ನ ಇಮೇಲ್ ಪ್ರೊವೈಡ್ ಮಾಡ್ತಾ ಇದೆ, ಇನ್ಫೋಸಿಸ್ ಇಮೇಲ್ ಪ್ರೊವೈಡ್ ಮಾಡುವಂತ ಕಂಪನಿ ಅಂತ ಅಲ್ಲ. ಅವರು ಕಂಪನಿಯ ಡೊಮೈನ್ ಅಡ್ರೆಸ್ ನ ಆಡ್ ಮಾಡ್ಕೊಂಡಿರ್ತಾರೆ ಬೈ ಪರ್ಚೇಸಿಂಗ್ ಇಮೇಲ್ಸ್ ಫ್ರಮ್ ಎನಿ ಆಫ್ ದಿಸ್ ಕಂಪನಿ. ಸೊ ಹಾಗೆ ಅದನ್ನ ಪರ್ಚೇಸ್ ಮಾಡ್ಕೊಂಡಿರ್ತಾರೆ. ಯಾವ ಎಂಪ್ಲಾಯೀಸ್ ಆ ಸ್ಪೆಸಿಫಿಕ್ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೋ ಅವರಿಗೆಲ್ಲರಿಗೂ ಅಫಿಷಿಯಲಿ ಕಾಂಟ್ಯಾಕ್ಟ್ ಮಾಡಲಿಕ್ಕೆ, ಕಾನ್ವರ್ಸೇಷನ್ ಮಾಡಲಿಕ್ಕೆ ಅವರು ಈ ರೀತಿಯಾದಂತಹ ಇಮೇಲ್ಸ್ ನ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಫಾರ್ಮಾಲಿಟಿ ಇರ್ಲಿ ಅಂತ, ಫಾರ್ಮಲ್ ಆಗಿ ಅಫಿಷಿಯಲ್ ಆಗಿ ಡಿಸ್ಕಷನ್ಸ್ ನಡೀಲಿ ಅಂತ. ಓಕೆ, ಸೊ ಇದು ಇಷ್ಟು ಇಮೇಲ್ಸ್ ಮತ್ತೆ ಜಿಮೇಲ್ಸ್, ಬೇರೆ ಬೇರೆ ಇಮೇಲ್ಸ್ ಬಗ್ಗೆ. ಐ ಹೋಪ್ ದಟ್ ನಿಮ್ಗೆಲ್ಲರಿಗೂ ಇಲ್ಲಿ ಮೇಜರ್ ಆಗಿ ಏನ್ ಡಿಫ್ರೆನ್ಸ್ ಅನ್ನುವಂಥದ್ದು ಅರ್ಥ ಆಗಿದೆ ಅಂತ. ಈಗ ಇಮೇಲ್ ನ ಬೇಸಿಕ್ ರೂಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಏನು ಇಮೇಲ್ ನ ಬೇಸಿಕ್ ರೂಲ್ಸ್? ಮೊದಲನೇದು, ಮಾನಿಟರ್ ಯುವರ್ ಟೋನ್. ನೀವು ಮಾತಾಡುವಾಗ ಯಾವ ರೀತಿ ನೀವು ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ಸ್ ಇಲ್ದಲೆ ಡಿಸ್ಕಸ್ ಮಾಡ್ತೀರಾ. ಓಕೆ, ಯಾವುದೇ ರೀತಿಯಾದಂತಹ ನೀವು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡುವಾಗ ಬೇರೆ ವ್ಯಕ್ತಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನಲ್ವಾ ನಾವು ಮಾತಾಡುವಾಗ. ಆದ್ರೆ ಅದನ್ನೇ ನಾವು ಒಂದು ಇಮೇಲ್ ಬರೆಯುವಾಗ ಸೇಮ್ ಆಗಿ ಬರೆಯಲಿಕ್ಕೆ ಸಾಧ್ಯವೇ ಅನ್ನುವಂಥದ್ದು ಒಂದು ಪ್ರಶ್ನೆ. ಅದಕ್ಕೋಸ್ಕರ ನೀವು ಯಾವ ರೀತಿ ಬರೀತೀರಾ ಅದೇ ರೀತಿ ನಿಮಗೆ ನೀವು ಯಾವ ರೀತಿ ಬರೀತೀರಾ ಅದ್ರ ಬಗ್ಗೆ ನಿಮಗೆ ಕಾನ್ಶಿಯಸ್ನೆಸ್ ಇರಬೇಕು. ಯಾವುದೇ ರೀತಿಯಾದಂತಹ ಆಂಬಿಗ್ಯೂಸ್ ವರ್ಡ್ಸ್, ಆಂಬಿಗ್ಯೂಟಿನ ಅವಾಯ್ಡ್ ಮಾಡಬೇಕು, ಅಂದ್ರೆ ಕನ್ಫ್ಯೂಷನ್ಸ್ ನ ಅವಾಯ್ಡ್ ಮಾಡಬೇಕು. ಈಗ ಇಲ್ಲಿ ನೋಡಿ, ಹೈ ಜಾನ್, this is a way now we have to prepare an email. First we have to wish the person. Next, about this morning's discussion, I am not sure we will be able to handle so many orders. Is this a right way to communicate? Is this question. ಈಗ ಯಾವ್ದ್ರ ಬಗ್ಗೆ ಇವರು ಜಾನ್ನಿಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ? ಲೆಟ್ಸ್ ಡಿಸ್ಕಸ್ ವಾಟ್ ಹ್ಯಾಪನ್ಡ್ ಇನ್ ದ ಮೀಟಿಂಗ್ ದಿಸ್ ಮಾರ್ನಿಂಗ್. ಜಿಲ್ಸ್ ಕಮೆಂಟ್ಸ್ ವಿತ್ ಜಸ್ಟ್ ಗ್ರೇಟ್. ಓಕೆ, ಸೊ ಈಗ ಏನಾಯ್ತು ಇವತ್ತಿದ್ದ ಬೆಳಗ್ಗೆ? ಜಿಲ್ ಅನ್ನುವಂತಹ ವ್ಯಕ್ತಿ ಈಗ ಕಮೆಂಟ್ ಮಾಡ್ತಾ ಇದ್ದಾನೆ. ಓಕೆ, ಸೊ ಈ ಜಾನಿಗೆ about this morning discussion, I am not sure we'll be able to handle so many orders. ತಪ್ಪಾಗಿ ಅವನು ಕಮ್ಯುನಿಕೇಟ್ ಮಾಡಿದ್ದಾನೆ. ಇಲ್ಲಿ, ಹೈ ಜಾನ್, ಅಬೌಟ್ ದಿಸ್ ಮಾರ್ನಿಂಗ್ ಡಿಸ್ಕಷನ್, ಐ ಆಮ್ ನಾಟ್ ಶೋರ್ ವಿಲ್ ಬಿ ಏಬಲ್ ಟು ಹ್ಯಾಂಡಲ್ ಸೋ ಮೆನಿ ಆರ್ಡರ್ಸ್. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಬೋಲ್ಡ್ ನ ಯೂಸ್ ಮಾಡಿದ್ದಾರೆ. ಓಕೆ, ಇದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಕ್ಯಾಪಿಟಲ್ ಲೆಟರ್ಸ್ ನ ಯೂಸ್ ಮಾಡಿದ್ದಾರೆ. ಕೆಲವೊಮ್ಮೆ ಕೆಲವೊಂದು ಫ್ಯಾಕ್ಟರ್ಸ್ ನ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಸೆಂಟೆನ್ಸ್ ವೈಸ್ ತಪ್ಪಾಗುತ್ತೆ, ನಾವು ಕನ್ಫ್ಯೂಸ್ ಮಾಡ್ಕೊಂಡು ಆಂಬಿಗ್ಯೂಟಿವ್ ವರ್ಡ್ಸ್ ನ ಯೂಸ್ ಮಾಡ್ತೀವಿ. ಅಂದ್ರೆ ಕನ್ಫ್ಯೂಷನ್ ವರ್ಡ್ಸ್ ಅಂದ್ರೆ ನಿಮಗೆ ಯಾವ್ದೋ ವರ್ಡ್ ಗೊತ್ತಿರುತ್ತೆ, ಆದ್ರೆ ಕೇಳಿಸ್ಕೊಳ್ಳುವಂತ ವ್ಯಕ್ತಿ, ಓದುವಂತ ವ್ಯಕ್ತಿಗೆ ಗೊತ್ತಿಲ್ಲದಲೇ ಇರ್ಬೋದು. ತುಂಬಾ ಕಾಂಪ್ಲಿಕೇಟೆಡ್ ವರ್ಡ್ಸ್ ನ ಯೂಸ್ ಮಾಡೋದು, ಇಲ್ಲ ಸಿಮಿಲರ್ ಮೀನಿಂಗ್ ಕೊಡುವಂತ ವರ್ಡ್ಸ್ ನ ಯೂಸ್ ಮಾಡುವಂತದ್ದು. ಓಕೆ, ಸೊ ಅದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೇಕು. ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ಸ್ ನ ಇಮೇಲ್ ಓದ್ತಾ ಇರುವಂತಹ ವ್ಯಕ್ತಿಯ ಮೈಂಡ್ ಅಲ್ಲಿ ತರಬಾರ್ದು. ಯು ಕ್ಯಾನ್ ಯೂಸ್ ಎಮೋಷನಲ್ ಸಿಂಬಲ್ಸ್ ಯೂಸಿಂಗ್ ಕೀಬೋರ್ಡ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಯಾಕೆ ನೀವು ಒಂದು ಎಮೋಷನಲ್ ಸಿಂಬಲ್ಸ್, ನಾವ್ ಯಾವ ರೀತಿ ಈಗ ವಾಟ್ಸಪ್ ಅಲ್ಲಿ ಇಮೇಜಸ್ ನ ಸ್ಮೈಲೀಸ್ ನ ನಾವ್ ಯೂಸ್ ಮಾಡ್ತೀವಲ್ವಾ, ಈ ಮೊದಲು ವಾಟ್ಸಪ್ ಬರೋಕ್ಕಿಂತ ಮುಂಚೆ ನಾವ್ ಈ ರೀತಿ ಎಮೋಷನಲ್ ಸಿಂಬಲ್ಸ್ ನ ಯೂಸ್ ಮಾಡ್ತಾ ಇದ್ವಿ. ದಿಸ್ ಇಸ್ ಅನ್ ಎಕ್ಸಾಂಪಲ್. ಅಂದ್ರೆ ಇದು ಸ್ಮೈಲ್ ಅಂತ ಅರ್ಥ, ಕರೆಕ್ಟ್? ಸೊ ಅದೇ ರೀತಿ ನೀವು ಕೂಡ ಈ ಇತ್ತೀಚಿನ ಇಮೇಲ್ಗಳಲ್ಲೂ ಕೂಡ ನೀವು ಸ್ಮೈಲೀಸ್ ಯೂಸ್ ಮಾಡುವಷ್ಟು ಅವರು ಕೂಡ ಟೆಕ್ನಿಕಲಿ ಇಂಪ್ರೂವೈಸ್ ಮಾಡ್ಕೊಂಡಿದ್ದಾರೆ ಕಂಪನಿಗಳು. ದಟ್ ಈಸ್ ಅ ಗ್ರೇಟ್ ಥಿಂಗ್ ಟು ನೋ.
ಅದ್ರ ಜೊತೆ ಇನ್ ಕೇಸ್ ನೀವು ಜಸ್ಟ್ ಮೊದಲು ನಾವ್ ಯಾವ ರೀತಿ ಸ್ಮೈಲೀಸ್ ಕ್ರಿಯೇಟ್ ಮಾಡೋದಕ್ಕೆ 3 ಚುಕ್ಕಿ ಇಕ್ಕಿ ಒಂದು ಬ್ರಾಕೆಟ್ ಹಾಕ್ತಾ ಇದ್ವಿ, ಕ್ಲೋಸಿಂಗ್ ಬ್ರಾಕೆಟ್, ಆ ರೀತಿ ನೀವು ಮಾಡಿದ್ರು ಕೂಡ ಆಟೋಮೆಟಿಕ್ ಆಗಿ ಅಲ್ಲಿ ಸ್ಮೈಲಿ ಅಪಿಯರ್ ಆಗುತ್ತೆ. ಅಂದ್ರೆ ನೀವು ಯಾವುದೇ ರೀತಿಯಾದಂತಹ ನಿಮ್ಮ ಎಮೋಷನ್ಸ್ ನ ಎಕ್ಸ್ಪ್ರೆಸ್ ಮಾಡುವಾಗ ಡ್ಯೂರಿಂಗ್ ಅ ಕಾನ್ವರ್ಸೇಷನ್ ನೀವು ಒಂದು ಸ್ಮೈಲಿನ ಯೂಸ್ ಮಾಡಿದ್ರೆ, ನೀವು ಆಂಗರ್ ಆಗಿ ಹೇಳ್ತಾ ಇದೀರೋ, ಇಲ್ಲ ಕಾಮ್ ಮೈಂಡ್ ನಿಂದ ಹೇಳ್ತಾ ಇದೀರೋ, ಇಲ್ಲ ಸ್ಮೈಲ್ ಕೊಟ್ಕೊಂಡು ಹೇಳ್ತಾ ಇದೀರೋ ಅನ್ನುವಂಥದ್ದು ಏನಾಗುತ್ತೆ ಅಂದ್ರೆ, ಓದ್ತಾ ಇರುವಂತಹ ವ್ಯಕ್ತಿಯ ಮೈಂಡ್ ಅಲ್ಲಿ ಅದೇ ರೀತಿಯಾದಂತಹ ಭಾವನೆನ ಹುಟ್ಟಾಕಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ಸ್ ಆಗಲ್ಲ, ಮಿಸ್ಇಂಟರ್ಪ್ರಿಟೇಷನ್ ಆಗಲ್ಲ. ಅದು ನಿಮ್ಮ ಯಾವುದೇ ರೀತಿಯಾದಂತಹ ಮಿಸ್ಕಾನ್ಸೆಪ್ಷನ್, ಕಾನ್ಫ್ಲಿಕ್ಟ್ಸ್ ಅನ್ನ ರೆಡ್ಯೂಸ್ ಮಾಡುತ್ತೆ. ಅವಾಯ್ಡ್ ಇನ್ಅಪ್ರಾಪ್ರಿಯೇಟ್ ಫಾರ್ಮ್ಯಾಟಿಂಗ್ ಅಂತ ಹೇಳ್ತಾ ಇದ್ದಾರೆ. ಅದೇ ಇದು ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್. ಡೋಂಟ್ ಯೂಸ್ ಬೋಲ್ಡ್ ಲೆಟರ್ಸ್. ಇಲ್ಲಿ ನೋಡಿ ನೀವು ಇಲ್ಲಿ ನೋಡಿ ಬೋಲ್ಡ್ ಲೆಟರ್ಸ್ ನ ಯೂಸ್ ಮಾಡಿದ್ದಾರೆ. ಅಬೌಟ್ ದಿಸ್ ಮಾರ್ನಿಂಗ್, ದಿಸ್ ಆರ್ ಕ್ಯಾಪಿಟಲ್ ಲೆಟರ್ಸ್. ಯು ಕಾಂಟ್ ಯೂಸ್ ಅ ಕ್ಯಾಪಿಟಲ್ ಲೆಟರ್ಸ್ ವೆನ್ ಯು ಆರ್ ರೈಟಿಂಗ್ ಅನ್ ಇಮೇಲ್ ಆರ್ ಈವನ್ ವೆನ್ ಯು ಆರ್ ರೈಟಿಂಗ್ ಅ ಮೆಸೇಜಸ್. ಈವನ್ ನೀವು ವಾಟ್ಸಪ್ ಅಲ್ಲಿ ಟೆಕ್ಸ್ಟ್ ಮಾಡ್ತಾ ಇರ್ತೀರಾ, ಇಲ್ಲ ಅಂದ್ರೆ ಫೇಸ್ಬುಕ್ ಯಾವ್ದಾದ್ರು ಒಂದ್ ಕಡೆ ಟೆಕ್ಸ್ಟ್ ಮಾಡ್ತಾ ಇರ್ತೀರಾ, ಇಲ್ಲ ಫೇಸ್ಬುಕ್ ಅಲ್ಲಿ ಕೆಳಗೆ ಕಮೆಂಟ್ ಹೊಡಿತಾ ಇರ್ತೀರಾ, ಆ ಟೈಮಲ್ಲೂ ಕೂಡ ನೀವು ಬೋಲ್ಡ್ ಲೆಟರ್ಸ್ ನ ಯೂಸ್ ಮಾಡಬಾರ್ದು. ಅದು ಬೋಲ್ಡ್ ಲೆಟರ್ಸ್ ನ ಯೂಸ್ ಮಾಡಿದಾಗ ಇಟ್ ಇಸ್ ಸ್ಟೇಟೆಡ್ ದಟ್ ಕಮ್ಯುನಿಕೇಶನ್ ಅಲ್ಲಿ ನಾವು ಬೋಲ್ಡ್ ಲೆಟರ್ಸ್ ನ ಯೂಸ್ ಮಾಡೋದು ಆಂಗ್ರಿ ಅಂತ ತೋರಿಸುತ್ತೆ. ಸೊ ಒಬ್ಬ ವ್ಯಕ್ತಿ, ಈಗ ನಾನು ನಿಮ್ಗೆ ಏನೋ ಒಂದು ಕಮ್ಯುನಿಕೇಶನ್ ಮಾಡಲಿಕ್ಕೆ ಒಂದು ಇಮೇಲ್ ಬರೀತೀನಿ ಅಂತ ಅನ್ಕೊಳ್ಳಿ, ಸೇಮ್ ಟು ಸೇಮ್ ಸೆಂಟೆನ್ಸ್ ಬೋಲ್ಡ್ ಲೆಟರ್ ಅಲ್ಲಿ ಬರ್ದಾಗ ನಿಮಗೆ ಏನ್ ಅನ್ಸುತ್ತೆ? ಮೇ ಬಿ ಶಿ ಇಸ್ ಸ್ಕೋಲ್ಡಿಂಗ್ ಮೀ, ಇಲ್ಲ ಅವ್ರು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ನಿಮ್ಮ ಮೈಂಡ್ ಅಲ್ಲಿ ನನ್ನ ಬಗ್ಗೆ ಮೂಡುವಂತ ಒಂದು ಅಭಿಪ್ರಾಯ ಅಲ್ವಾ? ಸೊ ಅದೇ ರೀತಿ ಈಗ ನೀವು ಬೇರೆಯವರಿಗೆ ನಿಜವಾಗ್ಲೂ ನೀವು ಕೋಪ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದನ್ನ ತೋರಿಸುವ ಅವಶ್ಯಕತೆ ಇದೆಯಾ ಅನ್ನುವಂಥದ್ದು ಪ್ರಶ್ನೆ. ಅದಕ್ಕೋಸ್ಕರ ಕೆಲವೊಮ್ಮೆ ನೀವು ಕೋಪನೇ ಮಾಡ್ಕೊಂಡಿರಲ್ಲ, ಏನೋ ಕಮ್ಯುನಿಕೇಟ್ ಮಾಡಕ್ ಹೋಗ್ತೀರಾ, ಕ್ಯಾಪ್ಸ್ ಆನ್ ಆಗಿರುತ್ತೆ, ಹಂಗೆ ಟೈಪ್ ಮಾಡ್ಬಿಡ್ತೀರಾ, ಓದಲ್ಲ, ರೀಡ್ ಮಾಡಲ್ಲ, ಎಲ್ಲಿ ತಪ್ಪು ಮಾಡಿದೆ ಅಂತ ಚೆಕ್ ಮಾಡಲ್ಲ, ಹಾಗೆ ಇಮೇಲ್ ನ ಸೆಂಡ್ ಮಾಡ್ಬಿಡ್ತೀರಾ. ಅದು ಒಂದು ದೊಡ್ಡ ಮಿಸ್ಟೇಕ್ ಆಗುತ್ತೆ. ಈವನ್ ಮೆಸೇಜಸ್ ನಲ್ಲೂ ಕೂಡ ಹಾಗೆ. ಇದು ನಮ್ಮಲ್ಲಿ ಕೆಲವ್ರಿಗೆ ಗೊತ್ತಿರಲ್ಲ, ಅದಕ್ಕೆ ರಿಯಾಕ್ಟ್ ಮಾಡಲ್ಲ, ಸುಮ್ನೆ ಅಕ್ಸೆಪ್ಟ್ ಮಾಡ್ಕೊಂಡು ಸುಮ್ನೆ ಆಗ್ಬಿಡ್ತಾರೆ. ಬಟ್ ನೀವು ಅಫಿಷಿಯಲ್ ಎನ್ವೈರನ್ಮೆಂಟ್ ಅಲ್ಲಿ ಇದ್ದಾಗ ನೀವು ಈ ರೀತಿ ಬೋಲ್ಡ್ ಲೆಟರ್ಸ್ ಅಂದ್ರೆ ಕ್ಯಾಪಿಟಲ್ ಲೆಟರ್ಸ್ ನ ಯೂಸ್ ಮಾಡೋದು, ಅಥವಾ ಲೆಟರ್ಸ್ ನ ಬೋಲ್ಡ್ ಮಾಡೋದು. ಇಲ್ಲಿ ನೋಡಿದ್ರೆ ನೀವು ಲೆಟರ್ಸ್ ನ ಬೋಲ್ಡ್ ಮಾಡಿರೋದಿದೆ. ಓಕೆ, ಕ್ಯಾಪಿಟಲ್ ಲೆಟರ್ಸ್ ನ ಯೂಸ್ ಮಾಡೋದಾಗಿರ್ಲಿ, ಇಲ್ಲ ಅಂದ್ರೆ ಬೋಲ್ಡ್ ಮಾಡೋದಾಗಿರ್ಲಿ. ಬೋಲ್ಡ್ ಮಾಡೋದು ಅಂದ್ರೆ ಲೈಕ್ ಸೋ ಮೆನಿ ಅನ್ನುವಂಥದ್ದನ್ನ ಬೋಲ್ಡ್ ಮಾಡಿದಾರೆ ಅವರು. ಓಕೆ, ಆ ಅಂಡರ್ಲೈನ್ ಮಾಡೋದಾಗಿರ್ಲಿ ಮಾಡಿದ್ರೆ ಅದು ನಿಮ್ಮ ಇಮೇಲ್ಗಿನ ಬಗ್ಗೆ ಒಂದು ಬ್ಯಾಡ್ ಇಂಪ್ರೆಷನ್ ನ ಕೊಡುತ್ತೆ. ಇಲ್ಲಿ ಡಿಸ್ಕಷನ್ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಯೂಸ್ ಪ್ಲೇನ್ ಅಂಡ್ ಸೆಂಟೆನ್ಸ್ ಕೇಸಸ್. ಇಲ್ಲಿ ನೋಡಿ ನೀವು, ಅಬೌಟ್ ದಿಸ್ ಮಾರ್ನಿಂಗ್ ಡಿಸ್ಕಷನ್ ಐ ಆಮ್ ನಾಟ್ ಶೋರ್ ವಿಲ್ ಬಿ ಏಬಲ್ ಟು ಹ್ಯಾಂಡಲ್ ಸೋ ಮೆನಿ ಆರ್ಡರ್ಸ್ ಅನ್ನುವಂಥದ್ದನ್ನ ಒಂದು ಕ್ಲೀನ್ ಆಗಿ, ವಿತೌಟ್ ಯೂಸಿಂಗ್ ಎನಿ ಬೋಲ್ಡ್ಸ್, ವಿತೌಟ್ ಯೂಸಿಂಗ್ ಎನಿ ಕ್ಯಾಪಿಟಲ್ letters, without using any underlines, a message has been created. This is a plain sentence case text ಅಂತ ನಾವು ಹೇಳ್ತೀವಿ. ಹೀಗೆ ನೀವು ಇಮೇಲ್ ಅನ್ನ ಫ್ರೇಮ್ ಮಾಡಬೇಕಾಗುತ್ತೆ. ಇನ್ನೊಂದು ನೀವು ನೆನಪಿಟ್ಕೊಳ್ಬೇಕಾಗಿರುವಂತ ವಿಷಯ ಏನು ಅಂದ್ರೆ, ಈಗ ನಿಮಗೆ ಯಾವುದೋ ಒಂದು ಪಾಯಿಂಟ್ ಹೈಲೈಟ್ ಮಾಡಬೇಕು, ಆ ಓದ್ತಾ ಇರುವಂತ ವ್ಯಕ್ತಿಗೆ ಅದರ ಬಗ್ಗೆ ಹೈಲೈಟ್ ಮಾಡಿ ಹೇಳ್ಬೇಕು ಅಂದ್ರೆ, ನಮ್ಮ ಇಮೇಲ್ ಅಲ್ಲಿ ನಿಮಗೆ ಹೈಲೈಟ್ ಆಪ್ಷನ್ ಸಿಗುತ್ತೆ. ಯೆಲ್ಲೋ ಕಲರ್ ನ ಆ ಟಾಪ್ ಇದ್ರ ಮೇಲೆ ಹೈಲೈಟ್ ಮಾಡಿದಾಗ ನಿಮಗೆ ಏನಾಗುತ್ತಂದ್ರೆ, ಲೆಟ್ ಮಿ ಶೋ ಯು ದಟ್ ಹೈಲೈಟರ್ ಅಂತ ಇದೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಡಿಸ್ಕಷನ್ ಅನ್ನುವಂಥದ್ದನ್ನ ಅಂಡರ್ಲೈನ್ ಮಾಡುವಂತ ಬದಲು ಈಗ ಹೈಲೈಟ್ ಮಾಡಿದ್ರೆ ಅರ್ಥ ಅದರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಅನ್ನುವಂಥದ್ದನ್ನ ಇಮೇಲ್ ಓದ್ತಾ ಇರುವಂತಹ ವ್ಯಕ್ತಿಗೆ ನಾವು ಕೊಡುವಂತಹ ಒಂದು ಸಂದೇಶವಾಗಿರುತ್ತೆ. ಅದಕ್ಕೆ ಅಂಡರ್ಲೈನ್ ಮಾಡುವಂಥದ್ದು, ಬೋಲ್ಡ್ ಮಾಡುವಂಥದ್ದು ಮತ್ತೆ ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡುವಂಥದ್ದನ್ನ ನಾವು ಅವಾಯ್ಡ್ ಮಾಡಬೇಕು. ಇನ್ನು ನೆಕ್ಸ್ಟ್ ರೂಲ್ಸ್ ಅಂತ ಬಂದಾಗ, ಯೂಸ್ ಪ್ರಾಪರ್ ಕಂಪೋಸಿಷನ್ಸ್. ಕರೆಕ್ಟ್ ಆಗಿ ಕಂಪೋಸ್ ಮಾಡಬೇಕು ಇಮೇಲ್ ನ. ಯೂಸ್ ಅವಾಯ್ಡ್ ಗ್ರಾಮ್ಯಾಟಿಕಲ್ ಎರರ್ಸ್. ನಮ್ಗೆಲ್ಲ ಗೊತ್ತಿರುವಂತದ್ದೇ. ಯಾವಾಗ ನಾವು ಒಂದು ಇಮೇಲ್ ಅನ್ನ ಕಂಪೋಸ್ ಮಾಡ್ತೀವಿ, ಈಗ ಅದನ್ನ ಯಾವ ರೀತಿ ನಾವು ಫ್ರೇಮ್ ಮಾಡ್ಬೇಕು ಅಂದ್ರೆ, ಈಗ ನೋಡಿ, ಹಾಯ್ ಜಾನ್, ಆಸ್ ವಿ ಡಿಸ್ಕಸ್ ದಿಸ್ ಮಾರ್ನಿಂಗ್, ಅಲ್ಲಿ ಫುಲ್ ಸ್ಟಾಪ್ ಬಂತು. Correct. I have reviewed the draft logo. Full stop. Seems like our outer bevel is misaligned. So the logo still needs some work before it's integrated with the final design. Also, the color are too bright
relative to the background. Lettering style must match that in our current logo. Central image would look better with a higher transparency setting. Please let me know once the changes have been made. ಈಗ ನಾನು ಓದಿದ್ರಲ್ಲಿ ಇದು ನನಗೆ ಅರ್ಥ ಆಗಿಲ್ಲ. The reason is that ಇಲ್ಲಿ ಯಾವುದೇ ರೀತಿಯಾದಂತಹ ಕಾಮರ್ಸ್ ಯೂಸ್ ಮಾಡಿಲ್ಲ. ಅದು ಸೆಂಟೆನ್ಸ್ ಕಂಟಿನ್ಯೂ ಆಗ್ತಾ ಇದೆ ಅಂದ್ರೆ ಅಲ್ಲಿ ನಾವು ಕಾಮರ್ಸ್ ಯೂಸ್ ಮಾಡ್ಬೇಕಾಗುತ್ತೆ. ಅದು ಸೆಂಟೆನ್ಸ್ ಕಂಟಿನ್ಯೂ ಆಗ್ತಾ ಇಲ್ಲ ಅಂದಾಗ ಫುಲ್ ಸ್ಟಾಪ್ ಯೂಸ್ ಮಾಡ್ತೀವಿ, ದಟ್ ಈಸ್ ರೈಟ್. ಆದ್ರೆ ಬೇರೆ ಪ್ಯಾರಾಗ್ರಾಫಿಗೆ ಹೋಗೋದು ದಟ್ ಈಸ್ ಬೆಟರ್ ಅಂತ ಹೇಳ್ತೀವಿ. ಯಾವಾಗ ನಾವು ಇಮೇಲ್ ಫ್ರೇಮ್ ಮಾಡ್ತೀವಿ ಈ ರೀತಿ ಕಂಟಿನ್ಯೂ ಆಗಿರೋ ನಾವು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದಂಗೆ ಮಾಡ್ಬಿಟ್ರೆ ಅದು ತಪ್ಪಾಗ್ಬಿಡುತ್ತೆ. ದಟ್ ಈಸ್ ಅ ರಾಂಗ್ ವೇ. ಒಂದು ಪ್ಯಾರಾಗ್ರಾಫ್ ಅನ್ನ ಕಂಟಿನ್ಯೂ ಇಂದ ಮೆಸೇಜ್ ಫ್ರೇಮ್ ಮಾಡಿ ಕಳಿಸ್ಬಾರ್ದು. ಇನ್ ಕೇಸ್ ನೀವು ಇಲ್ಲಿ ಫುಲ್ ಸ್ಟಾಪ್ ಬದಲು ಕಾಮಾ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ದಟ್ ಕುಡ್ ಬಿ ಅ ಸೆಂಟೆನ್ಸ್. ಬಟ್ ನೀವು ಒಂದು ಫುಲ್ ಸ್ಟಾಪ್ ಯೂಸ್ ಮಾಡಿದ ಅಂದ್ರೆ ಬೆಸ್ಟ್ ಗೋ ಫಾರ್ ಅ ನೆಕ್ಸ್ಟ್ ಲೈನ್ ಅಂತ ಸಜೆಸ್ಟ್ ಮಾಡ್ತೀವಿ. Avoid grammatical errors. Use structure message. Logically use numbers and bullets. ಮೆಸೇಜ್ ತುಂಬಾ ಸ್ಟ್ರಕ್ಚರ್ಡ್ ಆಗಿ ಪ್ರಿಪೇರ್ ಮಾಡಿ ಗ್ರಾಮ್ಯಾಟಿಕಲ್ ಎರರ್ಸ್ ನ ಅವಾಯ್ಡ್ ಮಾಡಿ ಮತ್ತೆ ನಂಬರ್ಸ್ ಅಂಡ್ ಬುಲೆಟ್ಸ್ ನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಹಾಯ್ ಜಾನ್, comma, I have reviewed that rough logo, full stop. He came to next line now. ಈಗ ಬೇರೆ ಲೈನ್ ಅಲ್ಲಿ ಪ್ಲೀಸ್ ಕ್ಯಾನ್ ಯು ಮೇಕ್ ದಿಸ್ ಚೇಂಜಸ್ ಅಂತ ಹೇಳಿ ಕೆಳಗೆ ಏನೇನನ್ನ ಚೇಂಜಸ್ ಮಾಡಬೇಕು ಅನ್ನುವಂಥದ್ದನ್ನ ಕ್ಲೀನ್ ಆಗಿ 1 by 1 ಅವರು ಬುಲೆಟ್ಸ್ ನ ಯೂಸ್ ಮಾಡ್ಕೊಂಡು ಹಾಕಿ ಥ್ಯಾಂಕ್ಸ್ ಅಂತ ಹಾಕಿ ಟಾಮ್ ಅಂತ ಹಾಕಿದ್ದಾರೆ. ದಟ್ ಈಸ್ ಹೌ ಅ ಇಮೇಲ್ ಶುಡ್ ಬಿ ಕ್ರಿಯೇಟೆಡ್. ದಿಸ್ ಇಸ್ ಅ ರೈಟ್ ಫಾರ್ಮ್ಯಾಟ್. ಇದೇನ್ ಮಾಡುತ್ತಂದ್ರೆ ತಪ್ಪು ಇದು ತುಂಬಾ ಕನ್ಫ್ಯೂಸ್ ಮಾಡ್ಬಿಡುತ್ತೆ. ಯಾವ್ದ್ರ ಬಗ್ಗೆ ನಾನು ಚೇಂಜಸ್ ಮಾಡ್ಬೇಕು ಅನ್ನುವಂಥದ್ದು ರೀಡರಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಓಕೆ, ಸೊ ಯಾವ ಪಾಯಿಂಟ್ ನ ಹೇಳ್ತಾ ಇದ್ದಾರೆ ಟಾಮ್? ಜಾನ್ ಇಸ್ ಕನ್ಫ್ಯೂಸ್ ನಾವು. ಅದಕ್ಕೋಸ್ಕರ ಜಾನ್ ಕನ್ಫ್ಯೂಸ್ ಮಾಡಬಾರ್ದು ಅಂತ ಟಾಮ್ ಈಗ ಈ ರೀತಿ ಇಮೇಲ್ ಅನ್ನ ಫ್ರೇಮ್ ಮಾಡಿದ್ದಾರೆ. ದಿಸ್ ಇಸ್ ಅ ರೈಟ್ ವೇ ಆಫ್ ಫ್ರೇಮಿಂಗ್ ಅನ್ ಇಮೇಲ್. ಓಕೆ, ಸೊ ನೆಕ್ಸ್ಟ್, ಆನ್ಸರ್ ವಿತ್ ಇನ್ ಅ ರೀಸನಬಲ್ ಟೈಮ್. ಸೊ ವಾಟ್ ಯು ಶುಡ್ ರಿಮೆಂಬರ್ ಹಿಯರ್ ಇಸ್ ದಟ್ ನಾವು ಇಮೇಲ್ ಬರೆಯುವಾಗ ಆರ್ಗನೈಸೇಷನ್ ಅಲ್ಲಿ ಆಗಿರ್ಬೋದು, ನಮ್ಮ ಪರ್ಸನಲ್ ಇಮೇಲ್ ಆಗಿರ್ಬೋದು, ನಮ್ಮ ಕಾನ್ಸಂಟ್ರೇಷನ್ ಇಟ್ಕೊಳ್ಬೇಕು. ದಿನನಿತ್ಯ ನೀವು ಎದ್ದಿದ ತಕ್ಷಣ ಮೊದಲು ವಾಟ್ಸಪ್ ನೋಡುವಂತ ಹ್ಯಾಬಿಟ್ ನ ಮಾಡ್ಕೊಂಡಿರ್ತೀರ. ಯಾಕೆ ಅಂದ್ರೆ ನಮಗೆ ಯಾರು ಮೆಸೇಜ್ ಮಾಡಿರ್ತಾರೆ ಅನ್ನುವಂತಹ ಒಂದು ಕುತೂಹಲ. ಅದೇ ರೀತಿ ನಾವ್ಯಾಕೆ ಮೊದಲು ಎದ್ದಿದ ತಕ್ಷಣ ಇಮೇಲ್ ನ ಚೆಕ್ ಮಾಡಬಾರ್ದು? ನಮಗೆ ಯಾರು ಇಮೇಲ್ ಮಾಡಿದ್ದಾರೆ ಅನ್ನುವಂಥದ್ದು. ನೀವು ಪ್ರೊಫೆಷನಲ್ ಆದಾಗ, ನೀವು ಜಾಬಿಗೆ ಸೇರಿದಾಗ ಅದು ನಿಮಗೆ ಅತಿ ಮುಖ್ಯವಾಗುತ್ತೆ. ನೀವು ಮೊದಲು ಕಂಪನಿನಲ್ಲಿ ಲಾಗಿನ್ ಆಗಿದ ತಕ್ಷಣ, ಕಂಪನಿ ಆಫೀಸಲ್ಲಿ ಕಾಲಿಕ್ಕಿದ ತಕ್ಷಣ, ಕಂಪ್ಯೂಟರ್ ಲ್ಯಾಪ್ಟಾಪ್ ಓಪನ್ ಮಾಡಿದ ತಕ್ಷಣ ಮೊದಲು ಚೆಕ್ ಮಾಡುವಂಥದ್ದು ಇಮೇಲ್ ಆಗಿರುತ್ತೆ. ಸೊ ಇಲ್ಲಿ ಏನಕ್ಕೆ ನಾವು ಇಮೇಲ್ ನ ಚೆಕ್ ಮಾಡ್ತೀವಂದ್ರೆ, ನಾನು ಆ ಬ್ರೇಕ್ ತಗೊಂಡು ಹೋಗಿ ಬಂದಲ್ಲ. ಫಾರ್ ಎಕ್ಸಾಂಪಲ್, ನಿನ್ನೆ ಕೆಲಸ ಮುಗಿಸ್ಕೊಂಡು ನಾನು ಹೋದೆ ಮನೆಗೆ, ಬಂದೆ ಮತ್ತೆ ವಾಪಸ್ ಇವತ್ತು ಆಫೀಸಿಗೆ ಬಂದ್ ಆ ಗ್ಯಾಪ್ ಅಲ್ಲಿ ಎಷ್ಟು ಇಮೇಲ್ಸ್ ನನಗೆ ಬಂದಿದೆ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಲಿಕ್ಕೆ ನಾವು ಇಮೇಲ್ ನ ಓಪನ್ ಮಾಡ್ಬೇಕಾಗುತ್ತೆ. ಓಪನ್ ಮಾಡಿದಾಗ ನಮಗೆ ತುಂಬಾ ಇಮೇಲ್ಸ್ ಆಲ್ರೆಡಿ ಬಂದು ಕಾಯ್ಕೊಂಡು ನಿಂತಿರುತ್ತೆ, ನಮ್ಮ ರಿಪ್ಲೈನ ವೇಟ್ ಮಾಡ್ತಾ ಇರುತ್ತೆ. ಸೊ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ದಟ್ ಯು ಶುಡ್ ಹ್ಯಾವ್ ಅ ರೀಸನಬಲ್ ಟೈಮ್. ಆನ್ಸರ್ ಅಂದ್ರೆ ರಿಪ್ಲೈ ವಿತ್ ಇನ್ ಅ ರೀಸನಬಲ್ ಟೈಮ್. ಕೆಲವೊಮ್ಮೆ ಆ ಇಮೇಲ್ ಕಳ್ಸಿರುವಂತ ವ್ಯಕ್ತಿ ನಿಮ್ಮ ಇಮಿಡಿಯೇಟ್ ರಿಪ್ಲೈನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ, ಇಮಿಡಿಯೇಟ್ ಆಕ್ಷನ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ. ಓಕೆ, ಸೊ ನೀವು ಅದನ್ನ ಮರ್ತೋಗಿರ್ಬೋದು. ಆದ್ರೆ ನೀವು ಒಂದು ನೆನ್ಪಿಟ್ಕೊಳ್ಬೇಕು, ತಪ್ಪು ನಾವೆಲ್ಲಾ ಮಾಡ್ತೀವಿ, ಯಾರು ಪರ್ಫೆಕ್ಟ್ ಆಗಿ ಇರಕ್ಕಾಗಲ್ಲ. ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ವಿ ಆರ್ ನಾಟ್ ದ ಕಂಪ್ಯೂಟರ್ಸ್ ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನ ಫಿಟ್ ಮಾಡಿರ್ತಾರೆ. ಅವ್ರಿಗೆ ನಾವೇನ್ ಮಾಡಿ ಅಂತ ಹೇಳ್ತೀವೋ ಅದೇ ಮಾಡ್ತಾರೆ. ಬಟ್ ನಮ್ದಂಗಲ್ಲ, ನಮಗೆ ಎಮೋಷನ್ಸ್ ಅನ್ನೋದಿರುತ್ತೆ. ಹ್ಯೂಮನ್ ಬೀಯಿಂಗ್ಸ್ ನಾವು ತಪ್ಪನ್ನ ಮಾಡೇ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದೇನು ಅಂದ್ರೆ, ಒಬ್ಬ ವ್ಯಕ್ತಿ ನಮಗೆ ಒಂದು ಇಮೇಲ್ ಕಳ್ಸಿದಾನಂದ್ರೆ ಕೆಲವೊಮ್ಮೆ ನಾವು ಯಾವ್ದೋ ಒಂದು ಕೆಲ್ಸನ ಹೇಳಿರ್ತಾನ ಅವನು, ಅದನ್ನ ಮರ್ತ್ ಬಿಟ್ಟಿರ್ತೀವಿ ಮಾಡೋದಿಕ್ಕೆ. ಅದಕ್ಕೆ ನಾವು ಇಮಿಡಿಯೇಟ್ಲಿ ರಿಪ್ಲೈ ಮಾಡಲ್ಲ, ನೆನ್ಪಿಸ್ಕೊಂತೀವಿ. ಮತ್ತೆ ಅವರು ನಮಗೆ ಮತ್ತೆ ಇಮೇಲ್ ಕಳಿಸ್ತಾ ಇದ್ದಾರೆ, ಇಟ್ ಈಸ್ ಲೈಕ್ ಈಗ ನಾನು ಏನ್ ಮಾಡ್ಲಿ ಅನ್ನುವಂಥದ್ದು ನನ್ನ ಮೈಂಡ್ ಅಲ್ಲಿ ಬರುತ್ತೆ. ಅವಾಗ ನಾವು ಪ್ಯಾನಿಕ್ ಆಗ್ಬಿಟ್ಟು ರಿಪ್ಲೈನೇ ಮಾಡಲ್ಲ, ಸಂಜೆವರೆಗೂ ರಿಪ್ಲೈನೇ ಮಾಡಲ್ಲ. ಸೊ
ಅಂತ ವಿಷಯಗಳು ನಮಗೆ ಇಮೇಲ್ ಬರ್ದಿರುವಂತಹ ವ್ಯಕ್ತಿ, ನಮ್ಮ ಕ್ಲೈಂಟ್ ಅವರ ಮೈಂಡ್ ಅಲ್ಲಿ ನಮ್ಮ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನ ಕ್ರಿಯೇಟ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ನೆನ್ಪಿಟ್ಕೊಳ್ಬೇಕು, ಅವರಿಗೆ ಇಮಿಡಿಯೇಟ್ ಆಗಿ ನಾವು ರಿಪ್ಲೈನ ಕೊಡ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ನಾವು ಅಟ್ ದ ಎಂಡ್ ಆಫ್ ದ ಡೇ ರಿಪ್ಲೈನ ಕೊಡಬಾರ್ದು. ಯಾಕಂದ್ರೆ ನಾವು ರಿಪ್ಲೈನ ಕೊಟ್ಬಿಟ್ಟು ಎಂಡ್ ಆಫ್ ದ ಡೇ ಮನೆಗೆ ಹೋಗ್ಬಿಡ್ತೀವಿ. ಅವ್ರಿಗೆ ಅರ್ಜೆಂಟ್ ಆಗಿ ಏನಾದ್ರು ಬೇಕು ಅಂದ್ರೆ ಮತ್ತೆ ರಿಪ್ಲೈ ಅವ್ರು ನಮಗ್ ಮಾಡಿದ್ರೆ ಅದಕ್ಕೆ ರೆಸ್ಪಾಂಡ್ ಮಾಡಕ್ಕೆ ಆಗಲ್ಲ. ಮಾಡ್ದಲೇ ಇರ್ಬೋದು, ಇಲ್ಲ ಮನೆಗೆ ಹೋಗಿ ಕೆಲಸ ಮಾಡುವಷ್ಟು ಪರಿಸ್ಥಿತಿ ಬಂದ್ಬಿಡ್ಬೋದು. ಅದಕ್ಕೋಸ್ಕರ ಯಾವತ್ತೂ ಕೂಡ ನೀವು ಕೊಡುವಂತ ರಿಪ್ಲೈನ ಕರೆಕ್ಟ್ ಆಗಿ ಆನ್ ಟೈಮ್ ಕೊಡಿ. ಡೋಂಟ್ ಬಿ ಲೇಟ್. ಓಕೆ, ನೆಕ್ಸ್ಟ್ ಇಸ್ ದಟ್ ಆನ್ಸರ್ ಆಲ್ ದ ಕ್ವಶನ್ಸ್. ನೀವು ಈ ಪಾಯಿಂಟ್ ಅನ್ನ ಯಾವತ್ತೂ ನೆನ್ಪಿಟ್ಕೊಳ್ಳಿ. ಒಬ್ಬ ವ್ಯಕ್ತಿ ಇಮೇಲ್ ಅನ್ನ ಕಳಿಸುವಾಗ ಕ್ವಶನ್ಸ್ ನ ಫ್ರೇಮ್ ಮಾಡಿ ಕಳಿಸ್ತಾನೆ. ಅಂದ್ರೆ ಅವನು ಒಂದೇ ಇಮೇಲ್ ಅಲ್ಲಿ ಒಂದೇ ಟಾಪಿಕ್ನ ಬಗ್ಗೆ ತುಂಬಾ ಪ್ರಶ್ನೆಗಳನ್ನ ಕೇಳಿರ್ತಾನೆ. ನೀವೇನ್ ಮಾಡ್ತೀರಾ, ಯಾವ್ದೋ ಕೊನೆಯಲ್ಲಿರುವಂತ ಪ್ರಶ್ನೆಗೆ ಮೊದ್ಲ ಆನ್ಸರ್ ಮಾಡ್ಬಿಡ್ತೀರಾ, ಮಧ್ಯದಲ್ಲಿರುವಂತ ಪ್ರಶ್ನೆಗೆ ಆನ್ಸರೇ ಮಾಡಿರಲ್ಲ, ಮೊದಲಿರುವಂತ ಪ್ರಶ್ನೆಗೆ ಲಾಸ್ಟ್ ಅಲ್ಲಿ ಆನ್ಸರ್ ಮಾಡ್ತೀರಾ. ಅದು ತಪ್ಪು ಆರ್ಡರ್ ಆಗುತ್ತೆ ಇಮೇಲ್ ಬರೆಯುವಾಗ. ಯಾವತ್ತೂ ಕೂಡ ನಾವು ಇಮೇಲ್ ನ ಫ್ರೇಮ್ ಮಾಡುವಾಗ ಒಬ್ಬ ವ್ಯಕ್ತಿ ಮೊದಲು ಏನ್ ಪ್ರಶ್ನೆ ಕೇಳಿದಾನೆ ಅದಕ್ಕೆ ಮೊದಲು ಆನ್ಸರ್ನ ಬರಿಬೇಕು. ಅವನು ಯಾವ್ಯಾವ ಪ್ರತಿಯೊಂದು ಸೆಂಟೆನ್ಸ್ ನ ಪ್ರತಿಯೊಂದು ವರ್ಡ್ಸ್ ನ ಫುಲ್ ಸ್ಟಾಪ್ ಕಾಮದ ಜೊತೆ ನಾವು ಕ್ಲೀನ್ ಆಗಿ ಇಮೇಲ್ ನ ಓದಿ ಅರ್ಥ ಮಾಡ್ಕೊಳ್ಬೇಕು. ಅವನು ಅದ್ರಲ್ಲಿ ಯಾವ ಯಾವ ಪ್ರಶ್ನೆಗಳನ್ನ ಕಂಬೈನ್ ಮಾಡಿ ಕೇಳಿದಾನೆ ಅನ್ನೋಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಂದಕ್ಕೂ ಕೂಡ ನಾವು ಕೂಡ ಬೇಕಾದ್ರೆ ಬುಲೆಟ್ ಪಾಯಿಂಟ್ಸ್ ರೀತಿನಲ್ಲಿ ಹಾಕಿ ಆನ್ಸರ್ನ ಬರ್ದು, ಅಂದ್ರೆ ಆನ್ಸರ್ ಅಂದ್ರೆ ಅರ್ಥ ಅವ್ರ ರಿಪ್ಲೈನ ಕರೆಕ್ಟ್ ಆಗಿ ರಿಪ್ಲೈನ ಬರ್ದು ನಾವು ಅದಕ್ಕೆ ರೆಸ್ಪಾಂಡ್ ನ ಮಾಡ್ಬೇಕಾಗುತ್ತೆ. ಯಾಕೆ ಇಲ್ಲಿ ಅತಿ ಮುಖ್ಯವಾದಂತದ್ದು ಅಂದ್ರೆ, ಇನ್ ಕೇಸ್ ನೀವು ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡಿಲ್ಲ, ಏನೋ ಬಿಟ್ರಿ, ಇಲ್ಲ ಯಾವ್ದೋ ಪ್ರಶ್ನೆಗೆ ಯಾವ್ದೋ ಆನ್ಸರ್ನ ಬರ್ದ್ ಕಳಿಸಿದ್ರಿ ಅಂದ್ರೆ ಏನಾಗುತ್ತೆ ಅಂದ್ರೆ ಆ ವ್ಯಕ್ತಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಆ ವ್ಯಕ್ತಿ ಮತ್ತೆ 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 ನಿಮಗೆ ಇಮೇಲ್ ಮಾಡ್ತಾ ಇರ್ತಾನೆ, ಫಾಲೋ ಅಪ್ ಮಾಡ್ತಾ ಇರ್ತಾನೆ. ನೀವು ಅದಕ್ಕೆ ಮತ್ತೆ ಮತ್ತೆ ರೆಸ್ಪಾಂಡ್ ಮಾಡ್ತಾ ಇರಬೇಕಾಗುತ್ತೆ. ಇದರಿಂದ ಇಬ್ಬರ ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಸೊ be conscious that what the person has asked you and reply only to those things which he has asked and reply to all the questions which he has asked. Okay, so next, create an automatically added signature. ಸಿಗ್ನೇಚರ್ ಅಂದ್ರೆ ನಾವು ಯೂಶಲಿ ಯಾವ ಸಿಗ್ನೇಚರ್ ಹಾಕ್ತಿವಿ ಆ ಸಿಗ್ನೇಚರ್ ಅಲ್ಲ ಇಲ್ಲಿ. ಸಿಗ್ನೇಚರ್ ಅಂದ್ರೆ ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ ಇದು ಸಿಗ್ನೇಚರ್ ಅಂತ ಹೇಳ್ತೀವಿ. ನಾವು ಕಂಪನಿಗಳಲ್ಲಿ ಕೆಲಸ ಮಾಡುವಾಗ ಈ ರೀತಿ ನಾವು ಸಿಗ್ನೇಚರ್ ನ ಫ್ರೇಮ್ ಮಾಡ್ಕೊಂಡಿರ್ತೀವಿ. ಅದ್ರಲ್ಲಿ ನಿಮ್ಮ ಫುಲ್ ನೇಮ್ ಇರುತ್ತೆ, ನಿಮ್ಮ ಪೊಸಿಷನ್ ಇರುತ್ತೆ, ಓಕೆ, ಕಂಪನಿಯ ಲೋಗೋ ಇರುತ್ತೆ, ಆಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ, ಲೈಕ್ ನಿಮ್ಗೆ ಟೆಲಿಫೋನು, ಫ್ಯಾಕ್ಸ್, ಇಮೇಲ್ ಐ ಡಿ ಮತ್ತೆ ಅಡ್ರೆಸ್. ಓಕೆ, ಸೊ ಬೇಸ್ಡ್ ಆನ್ ಯುವರ್ ಕಂಪನಿ ಪಾಲಿಸಿ ಯಾವ್ದಾದ್ರು ಅಡಿಷನಲ್ ಆಗಿ ನೀವ್ ಏನಾದ್ರು ಆಡ್ ಮಾಡೋದಿದ್ರೆ ಕಂಪನಿ ಹೇಳುತ್ತೆ, ಅದನ್ನು ಕೂಡ ಆಡ್ ಮಾಡ್ಬೋದು. ಇದು ಏನನ್ನ ನಿಮ್ಗೆ ತೋರಿಸುತ್ತೆ, ಒಬ್ಬ ರೀಡರ್ ಈ ಇಮೇಲ್ ಅನ್ನ ಸೆಂಡ್ ಮಾಡಿದಾಗ ಆ ರೀಡ್ ಮಾಡ್ತಾ ಇರುವಂತ ಮಿಸ್ಟರ್ ಪೌಲ್ ಏನಿದ್ದಾರೆ ಅವ್ರಿಗೆ ಗೊತ್ತಾಗುತ್ತೆ ಟಾಮ್ ಅನ್ನುವಂತ ವ್ಯಕ್ತಿ ಈ ಇಮೇಲ್ ನ ಪ್ರಿಪೇರ್ ಮಾಡಿ ಕಳ್ಸಿದ್ದಾರೆ, ಅದು ಆ ವ್ಯಕ್ತಿ ಈ ಕಂಪನಿಗೆ ಬಿಲಾಂಗ್ ಆಗ್ತಾರೆ, ಅವರ ಕಂಪನಿಯ ಅಡ್ರೆಸ್ ಇದು, ಅವರು ಆ ಸ್ಪೆಸಿಫಿಕ್ ಪೊಸಿಷನ್ ನಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಾನು ಈ ಸ್ಪೆಸಿಫಿಕ್ ಟೆಲಿಫೋನ್ ನಂಬರ್ಸ್ ಆರ್ ಇಮೇಲ್ ಐ ಡಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಯಾವುದೇ ರೀತಿಯಾದಂತ ಅಡಿಷನಲ್ ಇನ್ಫಾರ್ಮೇಶನ್ ಬೇಕಾದ್ರೆ ಅನ್ನುವಂಥದ್ದು ಆ ವ್ಯಕ್ತಿಗೆ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ನಾವು ಡಿಜಿಟಲ್ ಸಿಗ್ನೇಚರ್ ಅಂತ ಹೇಳ್ತೀವಿ. ಈವನ್ ನಮ್ಮ ಇಮೇಲ್ ಅಲ್ಲಿ ಆಟೋಮೆಟಿಕ್ ಆಗಿ ನಾವು ಕ್ರಿಯೇಟ್ ಮಾಡುವಂಥದ್ದು ಇದಾಗಿರುತ್ತೆ. ಓಕೆ, ನೆಕ್ಸ್ಟ್ ಪ್ರೂಫ್ ರೀಡ್ ಯುವರ್ ಇಮೇಲ್ ಅಂತ ಹೇಳ್ತೀವಿ. ಅಂದ್ರೆ ಅರ್ಥ, ನೀವು ನಿಮ್ಮ ಇಮೇಲ್ ನ ಫ್ರೇಮ್ ಮಾಡಾದ್ಮೇಲೆ ಕ್ಲೀನ್ ಆಗಿ ಒಮ್ಮೆ ಓದ್ಬೇಕು. ಅಂದ್ರೆ ಯಾಕೆ ನಾವು ಅರ್ಜೆನ್ಸಿಯಲ್ಲಿ ಇಮೇಲಿಗೆ ರಿಪ್ಲೈ ಮಾಡ್ಬೇಕು ಅನ್ನುವಂಥದ್ದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಕ್ವಿಕ್ ಆಗಿ ಟೈಪ್ ಮಾಡ್ಬಿಡ್ತೀವಿ. ಕೆಲವೊಮ್ಮೆ ಸ್ಮಾಲ್ ಲೆಟರ್ಸ್ ಯೂಸ್ ಮಾಡುವಂತ ಜಾಗದಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡಿರ್ತೀವಿ, ಕಾಮರ್ಸ್ ಯೂಸ್ ಮಾಡುವಂತ ಜಾಗದಲ್ಲಿ ಫುಲ್ ಸ್ಟಾಪ್ ಯೂಸ್ ಮಾಡಿರ್ತೀವಿ, ಕೆಲವೊಮ್ಮೆ ಫುಲ್ ಕಾಮರ್ಸ್ ಯೂಸ್ ಮಾಡಲ್ಲ, ಫುಲ್ ಸ್ಟಾಪ್ ಯೂಸ್ ಮಾಡಲ್ಲ. ಅಂದ್ರೆ ನಮ್ಗೆ ಗೊತ್ತಿಲ್ದಲೆ ನಾವು ಫಾಸ್ಟ್ ಆಗಿ ಟೈಪ್ ಮಾಡಿರ್ತೀವಿ, ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಿಟ್ಟಿರುತ್ತೆ, ಬೇರೆ ಒಂದು ವರ್ಡಿನ ಮೀನಿಂಗೇ ಚೇಂಜ್ ಮಾಡ್ಬಿಡುತ್ತೆ ಅದು. ಸೊ ಅದರಿಂದ ಓದ್ತಾ ಇರುವಂತ ವ್ಯಕ್ತಿ ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂತಾನೆ, ಅವನಿಗೆ ಬೇರೆ ರೀತಿಯಾದಂತಹ ಮೆಸೇಜ್ ಹೋಗುತ್ತೆ.
ಅದಕ್ಕೋಸ್ಕರ ನಾವು ಇಮೇಲ್ ಕಳಿಸುವುದಕ್ಕಿಂತ ಮುಂಚೆ ಒಮ್ಮೆ ಪ್ರೂಫ್ ರೀಡಿಂಗ್ ಮಾಡಬೇಕು, ಅದನ್ನ ನೋಡ್ಬೇಕು. ಯಾವುದೇ ರೀತಿಯಾದಂತ ಮೈನರ್ ಎರರ್ಸ್ ಆಗಿದ್ರೆ ಅದು ಗ್ರಾಮ್ಯಾಟಿಕಲ್ ಆಗಿರ್ಬೋದು, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿರ್ಬೋದು, ಇಲ್ಲ ಸೆಂಟೆನ್ಸ್ ವೈಸ್ ಆಗಿರ್ಬೋದು, ಇಲ್ಲ ನೀವು ಅಟ್ಯಾಚ್ ಮಾಡ್ಬೇಕಾಗಿರುವಂತ ಡಾಕ್ಯುಮೆಂಟ್ ಮಿಸ್ಸಿಂಗ್ ಆಗಿರ್ಬೋದು, ಇಲ್ಲ ಯಾವುದೋ ರೀತಿಯಾದಂತಹ ಒಂದು ಸ್ಮಾಲ್ ಮೈನರ್ ಇಲ್ಲಿ ಹಾಯ್ ಪೌಲ್ ಹಾಯ್ನೇ ಆಗ್ದಲೇ ಇರ್ಬೋದು. ಓಕೆ, ಸೊ ಇಲ್ಲಿ ಬೆಸ್ಟ್ ವಿಶಸ್ ಅಂತಾನೆ ಆಗ್ದಲೆ, ಇಲ್ಲ ನಿಮ್ ಹೆಸರನ್ನೇ ಆಗ್ದಲೆ ನೀವು ಕಳಿಸ್ತಾ ಇರ್ಬೋದು, ಇಲ್ಲ ಸಿಗ್ನೇಚರ್ ಮಿಸ್ಸಿಂಗ್ ಇರ್ಬೋದು. ಅರ್ಜೆನ್ಸಿಯಲ್ಲಿ ನಾವು ಈ ರೀತಿ ಮಾಡುವಾಗ ಈ ರೀತಿ ಎಲ್ಲ ಮಿಸ್ಟೇಕ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಇದನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಸೊ ಇದು ಬೇಸಿಕ್ ರೂಲ್ಸ್ ಆಫ್ ಇಮೇಲ್ ರೈಟಿಂಗ್. ಈ ಸೆಷನ್ ಅಲ್ಲಿ ನಾನು ನಿಮ್ಗೋಸ್ಕರ ಇಮೇಲ್ ಅಂದ್ರೆ ಏನು, ಇಮೇಲ್ಸ್ ನಮ್ಮ ಇಂಡಿಯಾದಲ್ಲಿ ಯೂಸ್ ಮಾಡುವಂತ ಇಮೇಲ್ ಗಳು ಯಾವ್ದ್ಯಾವ್ದು, ಅದಕ್ಕೂ ಮತ್ತೆ ಇಮೇಲ್ಗೂ ಇರುವಂತಹ ವ್ಯತ್ಯಾಸ ಏನು, ಇಮೇಲ್ ನ ಬೇಸಿಕ್ ರೂಲ್ಗಳು ಯಾವ್ದ್ಯಾವ್ದು ಅನ್ನುವಂಥದ್ದನ್ನ ಹೇಳ್ಕೊಟ್ಟೆ. ಬರುವಂತ ಸೆಷನ್ ಅಲ್ಲಿ ಇದರ ಬಗ್ಗೆ ಇನ್ನೂ ತಿಳ್ಕೊಳ್ಳೋಣ. ನೀವು ಈ ಸೆಷನ್ ನ ವಾಚ್ ಮಾಡಿ, ಶೇರ್ ಮಾಡಿ, ಬೇರೆಯವ್ರಿಗೂ ಕೂಡ ಇಮೇಲ್ ರೈಟಿಂಗ್ ನ ಬೇಸಿಕ್ ರೂಲ್ಸ್ ನ ಹೇಳ್ಕೊಡಿ, ಮತ್ತೆ ಅವ್ರಿಗೂ ತಿಳಿಸಲಿಕ್ಕೆ ನನಗೆ ಸಹಾಯ ಮಾಡಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಇಮೇಲ್ ರೈಟಿಂಗ್ ನ ಎಲಿಮೆಂಟ್ಸ್ ಬಗ್ಗೆ ಹೇಳ್ತೀನಿ, ಮತ್ತೆ ಕನ್ಸೈಸ್ ಇಮೇಲ್ ರೈಟಿಂಗ್ ಬರೆಯೋದು ಹೇಗೆ ಅನ್ನುವಂಥದ್ದು, ಮತ್ತೆ ಇಮೇಲ್ ಅಡ್ರೆಸ್ಸಿಂಗ್, ಕಾಪಿಂಗ್ ಅ ಮೆಸೇಜ್ ಓವರ್ ಸಮ್ಒನ್ಸ್ ಮ್ಯಾನೇಜರ್, ಹ್ಯಾಂಡ್ಲಿಂಗ್ ಇಮೇಲ್ಸ್, ಆಮೇಲೆ ಡಿಲೀಟಿಂಗ್ 6 ಟೈಪ್ಸ್ ಆಫ್ ಇಮೇಲ್ಸ್, ಅಂಡ್ ಫಿಶಿಂಗ್ ಇಮೇಲ್ ಅಂದ್ರೆ ಏನು, ಅದು ಯಾವ ರೀತಿ ನಮ್ಮ ಮೇಲೆ ಅಫೆಕ್ಟ್ ಮಾಡುತ್ತೆ, ನಾವು ಯಾವ ರೀತಿ ಅದನ್ನ ರೆಕಗ್ನೈಸ್ ಮಾಡ್ಬೋದು ಅನ್ನುವಂಥದ್ದನ್ನ ಹೇಳ್ಕೊಡ್ತೀನಿ. ನೀವು ಆ ಸೆಷನ್ ನ ವಿಡಿಯೋಸ್ ಕೂಡ ವಾಚ್ ಮಾಡಿ. ಓಕೆ, ಥ್ಯಾಂಕ್ ಯು.